केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಯುನೈಟೆಡ್ ಸ್ಟೇಟ್ಸ್, ಇಸ್ರೇಲ್ ಮತ್ತು ಇರಾನ್ ದೇಶಗಳ ನಡುವೆ ಯುದ್ಧ ಶುರುವಾಗಿ 2 ವಾರಗಳು ಕಳೆದವು. ಈ ಯುದ್ಧದ ಬಿಸಿ ಇಡೀ ಪ್ರಪಂಚಕ್ಕೆ ತಟ್ಟಿದೆ. ಇದರ ಮಧ್ಯೆ ಅಡುಗೆ ಮಾಡಲು ಸಿಲಿಂಡರ್ಗಳು ಸಿಗುತ್ತಿಲ್ಲ. ಇದರ ಬಗ್ಗೆ ಮೈಸೂರು ಕಲ್ಯಾಣ ಮಂಟಪ ಮಾಲೀಕರ ಸಂಘದ ಅಧ್ಯಕ್ಷರಾದ ಮೂರ್ತಿರವರು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಧ್ಯಕ್ಷರಾದ ಮೂರ್ತಿಯವರು, ಸಿಲಿಂಡರ್ಗಳು ಅಗತ್ಯವಿದೆ ಹಾಗೂ ಒಂದು ಮದುವೆ ಸಮಾರಂಭಕ್ಕೆ 8 ರಿಂದ 10 ಸಿಲಿಂಡರ್ಗಳು ಬೇಕಾಗುತ್ತದೆ. ಆದ್ದರಿಂದ ನಮಗೆ 4 ರಿಂದ 6 ಸಿಲಿಂಡರ್ಗಳನ್ನಾದರೂ ನೀಡಬೇಕಾಗಿ ಸರ್ಕಾರದಲ್ಲಿ ಮನವಿ ಮಾಡಿಕೊಂಡರು. ಇವರು ಮಾತನಾಡುವಾಗ ಅತಿಯಾಗಿ ಗ್ಯಾಸ್ ಬಳಕೆ ಮಾಡದೆ ನಿಯಮಿತವಾಗಿ ಬಳಕೆ ಮಾಡಿ ಗ್ಯಾಸ್ ಅನ್ನ ಉಳಿಸಬೇಕಾಗಿ ಎಂದು ವಿನಂತಿ ಮಾಡಿಕೊಂಡರು. ಗ್ಯಾಸ್ ಒಲೆಯ ಜೊತೆಗೆ ಸೌದೆ ಒಲೆಯನ್ನು ಸಹ ಬಳಕೆ ಮಾಡುವುದು ಕೂಡ ಸೂಕ್ತ ಎಂದು ಮೂರ್ತಿರವರು ಈ ಮೂಲಕ ಮಾತನಾಡಿದರು. ಸೆಕ್ರೆಟರಿಯಾದ ಅನುಪಮ್ ರವರು ಕೂಡ ಇದರ ಬಗ್ಗೆ ಮಾತನಾಡಿ ಸಿಲಿಂಡರ್ಗಳನ್ನ ನೀಡುವಂತೆ ಸರ್ಕಾರದಲ್ಲಿ ಮನವಿ ಮಾಡಿದರು. ಮೂರ್ತಿರವರು ಈ ಸಿಲಿಂಡರ್ ನೀಡುವ ವಿಷಯದ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಕಲ್ಯಾಣ ಮಂಟಪ ಮಾಲೀಕರ ಸಂಘದಿಂದ ಮನವಿ ಪತ್ರವನ್ನ ನೀಡಲು ಮುಂದಾಗಿದ್ದಾರೆ. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ವೀಕ್ಷಿಸಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ನಮಸ್ಕಾರ, ನನ್ನ ಹೆಸರು ಎಸ್ ಮೂರ್ತಿ ಅಂತೇಳಿ, ರಾಹುಲ್ ಕನ್ವೆನ್ಷನ್ ಹಾಲಿನ ಮಾಲೀಕರು ಹಾಗೂ ಮೈಸೂರು ಕಲ್ಯಾಣ ಮಂಟಪ ಮಾಲೀಕರ ಸಂಘದ ಅಧ್ಯಕ್ಷರು. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಈ ಗ್ಯಾಸ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಸಪ್ಲೈ ಮಾಡೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯುದ್ಧದ ಭೀತಿಯಿಂದಾಗಿ ನಮ್ಮ ಮೈಸೂರಿನ ಕಲ್ಯಾಣ ಮಂಟಪಗಳಿಗೂ ಎಫೆಕ್ಟ್ ಆಗಿದೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕಲ್ಯಾಣ ಮಂಟಪಗಳಲ್ಲಿ ಮದುವೆ ಮಾಡುವಂಥ ದೃಷ್ಟಿನಲ್ಲಿ ಬುಕ್ ಮಾಡಿಕೊಂಡಿರುವಂಥ ಗ್ರಾಹಕರುಗಳಿಗೆ ನಾನು ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸರ್ಕಾರ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಮದುವೆ ಸಮಾರಂಭಗಳಿಗೆ ಸಪ್ಲೈ ಮಾಡೋದಿಲ್ಲ ಅಂಥೇಳಿ ಇತ್ತೀಚಿನ ದಿನಗಳಲ್ಲಿ KH ಮುನಿಯಪ್ಪ ಅವರು ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ. ಸೊ ಹಾಗಾಗಿ ಗ್ರಾಹಕರುಗಳು ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಇದು ತಾತ್ಕಾಲಿಕವಾಗಿರ್ತದೆ. ಯಾವತ್ತು ಸರ್ಕಾರ ಸಪ್ಲೈ ಮಾಡೋಕ್ಕೆ ಶುರು ಮಾಡ್ತದೆ ಆವತ್ತಿನ ದಿನದಲ್ಲಿ ನಿಮಗೂ ನಾವು ಸಹಕಾರವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿಯ ತನಕ ಮದುವೆ ಬುಕ್ ಮಾಡ್ಕೊಂಡಿರೋಂಥವ್ರುಗಳು ಪರ್ಯಾಯ ವ್ಯವಸ್ಥೆ ಅಂತಂದರೆ ನಮ್ಮ ಕಲ್ಯಾಣ ಮಂಟಪಗಳಲ್ಲಿ ಖಾಲಿ ಜಾಗ ಇದ್ದಂಥ ಕಲ್ಯಾಣ ಮಂಟಪಗಳಲ್ಲಿ ಸೌದೆ ಒಲೆಗಳನ್ನು ನೀವು ಹಾಕ್ಕೊಂಡು ಮದುವೆ ಮಾಡುವಂಥ ವ್ಯವಸ್ಥೆಗಳಿಗೆ ನಾವು ಪೂರ್ಣವಾದ ಸಹಕಾರವನ್ನು ಕೊಡ್ತೀವಿ. ಇಲ್ಲ ಕ್ಯಾಟ್ರಿಂಗ್ಗಳಿಗೆ ನೀವು ಕೊಡುವಂಥ ಸಂದರ್ಭದಲ್ಲಿ ಅವರುಗಳು ಆಲ್ರೆಡಿ ಅಡಿಗೆ ಮಾಡಿ ತರುವಂಥದ್ದಾಗಿರೋದ್ರಿಂದ ಅವರು ಸೌದೆ ಒಲೆಗಳನ್ನು ಉಪಯೋಗಿಸೋದು ಪ್ರತಿದಿನ ಮಾಡ್ತಾ ಇರ್ತಾರೆ, ಅಂದರೆ ಯೂಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವರುಗಳಿಗೆ ನೀವು ಮನವಿಯನ್ನು ಮಾಡಿಕೊಂಡು ಅಲ್ಲಿ ಕ್ಯಾಟ್ರಿಂಗನ್ನು ಮಾಡಿಕೊಂಡು ಕಲ್ಯಾಣ ಮಂಟಪಗಳಿಗೆ ಸಪ್ಲೈ ಮಾಡಿಕೊಂಡು ನೀವು ಕಾರ್ಯಕ್ರಮವನ್ನು ಪೂರ್ಣಗೊಳಿಸೋದು ಸೂಕ್ತ ಅಂತ ನನ್ನ ಭಾವನೆ ಆಗಿದೆ. ಮತ್ತು ಮನವಿ ಏನಪ್ಪ ಅಂತಂದರೆ, ಮತ್ತೊಂದು, ಈಗ ಸಿಲಿಂಡ್ರು ಹೆಚ್ಚಿಗೆ ಸಿಗ್ತಾ ಇದ್ದಾಗ ನಮಗೆ ಇದ್ರ ವ್ಯಾಲ್ಯೂ ಗೊತ್ತಾಗ್ತಿರ್ಲಿಲ್ಲ. ಸಾವಿರಾರು ಜನನ ಕರೆದು ಅಡುಗೆ ಮಾಡಿ ಬಡಿಸೋವಂಥದ್ದು ರೂಢಿಯಾಗಿರೋದ್ರಿಂದ ಇದನ್ನು ಕಡಿಮೆ ಮಾಡಿಕೊಳ್ಬೇಕು. ಹಾಗೆ ಬಗೆ ಬಗೆಯ ತಿಂಡಿಗಳನ್ನು ಮಾಡೋವಂಥದ್ದನ್ನು ನೀವು ಕಡಿಮೆ ಮಾಡಬೇಕು. ಅಂಥದ್ರಲ್ಲಿ ಸಿಲಿಂಡ್ರನ್ನ ನಾವು ಬಳಸದೇ ಸೌದೆ ಒಲೆಯಲ್ಲಿ ಎಷ್ಟು ಜನಕ್ಕೆ ಬೇಕೋ ಅಷ್ಟೇ ಕಡಿಮೆ ಜನದಲ್ಲಿ ನೀವು ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗೋದು ಸೂಕ್ತ ಅಂತ ನಮ್ಮ ಭಾವನೆ ಆಗಿರ್ತದೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಯಾಣ ಮಂಟಪದ ಮಾಲೀಕರುಗಳು ನಿಮಗೆ ಪೂರ್ಣವಾದ ಸಹಕಾರವನ್ನು ನೀಡ್ತೀವಿ. ಆದರೆ ಸಿಲಿಂಡ್ರು ಸರ್ಕಾರನೇ ಸಪ್ಲೈ ಮಾಡದೇ ಇರೋದ್ರಿಂದ
ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಇದನ್ನ ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೇನೆ. ಅಂದ್ರೆ ಇದರಿಂದ ತೊಂದರೆ ಆದ ವಿಚಾರನ ಜಿಲ್ಲಾಡಳಿತಕ್ಕೆ ಏನಾದ್ರು ತಂದಿದ್ದೀರಾ? ಈ ಸರ್ಕಾರ ಕಲ್ಯಾಣ ಮಂಟಪದ ಮಾಲೀಕರುಗಳಿಗೆ ಯಾಕೋ ಏನೋ ಗೊತ್ತಿಲ್ಲ, ಯಾವಾಗಲೂ ಸಹಕಾರವನ್ನು ನೀಡ್ತಾ ಬಂದಿರೋಲ್ಲ. ಆದರೆ ನಾನು ಸರ್ಕಾರನ ಈ ಮಾಧ್ಯಮ ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ, ಒಂದು ಮದುವೆ ಅಂದಾಗ ಒಂದು ಹೆಣ್ಣಿನ ತಂದೆ 30 ವರ್ಷದ ದುಡಿಮೆಯಲ್ಲಿ ಉಳಿಸಿ ಒಂದು ಮಗಳ ಮದುವೆ ಮಾಡಬೇಕು ಅನ್ನೋವಂಥ ಆಸೆ ಆಕಾಂಕ್ಷೆಗಳನ್ನು ತಂದೆ ತಾಯಿಗಳು ಇಟ್ಕೊಂಡಿರ್ತಾರೆ. ದಯಮಾಡಿ ಸರ್ಕಾರ ಇದನ್ನು ಗಮನಿಸಬೇಕು. ಅಟ್ಲೀಸ್ಟು 8ರಿಂದ 10 ಸಿಲಿಂಡ್ರು ಒಂದು ಮದುವೆ ಖರ್ಚಾಗ್ತದೆ. ಸೊ ಅವರುಗಳಿಗೆ ನಾವು ಮನವಿ ಮಾಡಿ ಕಡಿಮೆ ಜನರುಗಳನ್ನು ಕರೆದು ಮದುವೆ ಮಾಡುವಂಥದ್ದನ್ನು ತಿಳಿ ಹೇಳಿದಾಗ ಅಟ್ಲೀಸ್ಟ್ ಒಂದು 3-4 ಸಿಲಿಂಡರ್ ಆದ್ರೂ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಅವರ ಆಸೆ ಆಕಾಂಕ್ಷೆಗಳನ್ನು ಅಟ್ಲೀಸ್ಟು 30 ವರ್ಷದ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಮುಂದಿನ ದಿನದಲ್ಲಿ ಜಿಲ್ಲಾಡಳಿತ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡಲಿಕ್ಕೆ ನಮ್ಮ ಅಸೋಸಿಯೇಷನ್ನಿಂದ ಪತ್ರವನ್ನು ಸುಧಾ ಬರೀತಾ ಇದ್ದೀವಿ. ನೀವೇನಾದರೂ ಸಭೆ ಏನಾದ್ರು ಮಾಡಿದ್ದೀರಾ ವಿಚಾರವಾಗಿ? ನಮ್ಮ ನಿರ್ದೇಶಕರನ್ನ ಸಭೆಯನ್ನು ಮಾಡಿ ಇವತ್ತು ನಿಮ್ಮ ಮಾಧ್ಯಮಕ್ಕೆ ಈ ವಿಷಯಗಳನ್ನು ತಿಳಿಸ್ತಾ ಇದ್ದೇನೆ. ಈಗ ಆಲ್ರೆಡಿ ನಾನು ಆಗಲೇ ಹೇಳ್ದಂಗೆನೆ ಎಲ್ಲ ಕಲ್ಯಾಣ ಮಂಟಪಗಳಲ್ಲೂ ಮದುವೆಗೋಸ್ಕರ ದಿನಾಂಕವನ್ನು ನಿಗದಿ ಮಾಡಿ ಬುಕ್ ಮಾಡ್ಕೊಂಡಿರ್ತೀರಿ. ಈಗ LPG ಸಿಲಿಂಡ್ರು, ಗ್ಯಾಸ್ ಸಿಲಿಂಡ್ರು ಸರ್ಕಾರದಿಂದಲೇ ಸಪ್ಲೈ ಮಾಡದೇ ಇರೋದ್ರಿಂದ ಏಜೆನ್ಸಿಯವರು ನಮಗೆ ಫೋನ್ ಮುಖಾಂತರ ಸರ್ಕಾರದಿಂದ ನಮಗೆ ಸಪ್ಲೈ ಆಗ್ತಾ ಇಲ್ಲ, ನಿಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ ಮೇಲೇ ನಾನು ನಮ್ಮ ಕಲ್ಯಾಣ ಮಂಟಪದಲ್ಲಿ ಬುಕ್ ಮಾಡ್ಕೊಂಡಿರೋಂಥ ಗ್ರಾಹಕರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಸರ್ಕಾರ ಸಪ್ಲೈ ಮಾಡದೇ ಇರೋದ್ರಿಂದ ನಾವು ಕಲ್ಯಾಣ ಮಂಟಪ ಮಾಲೀಕರು ಏನು ಮಾಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ದಯಮಾಡಿ ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನು ನೀವು ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಕ್ಯಾಟ್ರಿಂಗ್ ಅವ್ರನ್ನ ನೀವು ಮನವಿ ಮಾಡಿಕೊಂಡು ಅವ್ರ ಹತ್ರ ಅಡಿಗೆ ಮಾಡಿಸ್ಕೊಂಡು ತಂದು ಬಡಿಸಿ ಕಾರ್ಯಕ್ರಮವನ್ನು ಮಾಡಿಸ್ಕೊಳ್ಳೋವಂಥದ್ದು ಒಂದಾಗಿರ್ತದೆ. ಇಲ್ಲ ನಮ್ಮ ಕಲ್ಯಾಣ ಮಂಟಪದಲ್ಲಿ ಜಾಗಗಳಿದ್ದಂಥ ಸಂದರ್ಭದಲ್ಲಿ ನಿಮ್ಗೆ ಸೌದೆ ಒಲೆಯನ್ನು ಹಾಕ್ಕೊಂಡು ಅಡಿಗೆ ಮಾಡೋದಕ್ಕೆ ಪೂರ್ಣ ಸಹಕಾರವನ್ನು ಕಲ್ಯಾಣ ಮಂಟಪದ ಮಾಲೀಕರುಗಳು ಮಾಡಿಕೊಡ್ಲಿಕ್ಕೆ ಸಿದ್ಧರಾಗಿರ್ತೀವಿ. ಇತ್ತೀಚೆಗೆ 2-3 ದಿನದಲ್ಲಿ ಮಾತ್ರ ಈ ಸಮಸ್ಯೆಗಳು ಉದ್ಭವ ಆಗಿರೋದ್ರಿಂದ ನಾವು ಗ್ಯಾಸಿಗೆ ಸಂಬಂಧಪಟ್ಟ ಒಲೆಗಳನ್ನು ನಾವು ಎಲ್ಲ ಕಲ್ಯಾಣ ಮಂಟಪಗಳು ಅಳವಡಿಸ್ಕೊಂಡಿರೋದ್ರಿಂದ ಇನ್ನು ಮುಂದಿನ ದಿನದಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಾವು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಹೌದು, ಒಳ್ಳೆ ವಿಷಯ. ನೋಡಿ, ಈಗ ನಮ್ಮ ಕಲ್ಯಾಣ ಮಂಟಪಗಳು ಸರ್ಕಾರಕ್ಕೆ ಮತ್ತೆ ಸಾರ್ವಜನಿಕರಿಗೆ ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಬಂದಿದೆ. ಜೊತೆಗೆ ಇದನ್ನೇ ಅಂದರೆ ಮದುವೆ ಅನ್ನೋದನ್ನೇ ನೆಚ್ಕೊಂಡಿರುವಂಥದ್ದು ಸಾಕಷ್ಟು ಜನ ಇರ್ತಾರೆ. ಮೊದಲನೇದಾಗಿ ರೈತರು ಬೆಳೆದಂಥ ದವಸ ಧಾನ್ಯಗಳನ್ನು ಮಾರ್ಕೆಟಿಗೆ ತಲುಪಿಸೋದಿರ್ಬೋದು, ಅಲ್ಲಿ ವರ್ತಕರುಗಳು ಇದನ್ನೇ ನೆಚ್ಕೊಂಡಿರುವಂಥದ್ದು ಇರ್ತದೆ ಕಾರ್ಯಕ್ರಮಗಳನ್ನು. ತದನಂತರ ತರಕಾರಿ ಬೆಳೆಯುವಂಥದ್ದು ತರಕಾರಿ ರೈತರುಗಳು ಇರ್ತಾರೆ. ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ನು, ಆಟೋದವರು, ಅಡುಗೆ ಮಾಡೋವಂಥವ್ರು, ಕಲ್ಯಾಣ ಮಂಟಪದಲ್ಲಿ ಕ್ಲೀನಿಂಗ್ ಅವರು, ಮತ್ತು ಬಡಿಸೋಂಥವ್ರುಗಳು, ಎಲೆ ಎತ್ತುವಂಥದ್ದು ಇರ್ಬೋದು, ತಿರ್ಗಾ ಫ್ಲವರ್ ಡೆಕೋರೇಷನ್ನು, ಫೋಟೋಗ್ರಾಫರು, ಪುರೋಹಿತರು, ನಾದಸ್ವರದವರು, ಇಲ್ಲಿ ಹೇಳ್ತಾ ಹೋದರೆ ಸಾಕಷ್ಟು ಜನ ಇದನ್ನು ಅವಲಂಬಿತರಾಗಿರ್ತಾರೆ. ಸೊ ಹಾಗಾಗಿ ದಯಮಾಡಿ ಕಲ್ಯಾಣ ಮಂಟಪ ಮದುವೆ ಅನ್ನೋದಕ್ಕೆ ಆದಷ್ಟು ನೆಗ್ಲೆಕ್ಟ್ ಮಾಡದೇನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೆಚ್ಕೊಂಡಿರುವಂಥ ಸಾಕಷ್ಟು ಕುಟುಂಬಗಳು ಇದನ್ನೇ ಊಟ ಮಾಡ್ತಾ ಇರ್ತಾರೆ. ಅವರಿಗೆ ಆದಷ್ಟು ಸರ್ಕಾರ ಅಟ್ಲೀಸ್ಟ್ 7-8 ಸಿಲಿಂಡರ್ 4ರಿಂದ 5 ಸಿಲಿಂಡರ್ ಕೊಟ್ಟರು ಅವರು ಮದುವೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಬಡಬಗ್ಗರುಗಳು ಸುರ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅನ್ನೋದನ್ನ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಮಸ್ತೆ, ನಾನು ಅನುಪಮ್ ಅಂತ ಹೇಳಿ ಮೈಸೂರು ಚೌಲ್ಟ್ರಿ ಅಸೋಸಿಯೇಷನ್ ಸೆಕ್ರೆಟರಿ ಆಗಿದ್ದೀನಿ. ವಿ ಆರ್ ಓನರ್ಸ್ ಆಫ್ ಸಂಭ್ರಮ ಕನ್ವೆನ್ಷನ್ ಹಾಲ್, ವಿಜಯನಗರ್ 2nd ಸ್ಟೇಜ್. ಇವಾಗ ಮಿಡಲ್ ಈಸ್ಟ್ ಅಲ್ಲಿ ವಾರ್ ನಡೀತಾ ಇರೋದ್ರಿಂದ ತುಂಬಾ ಕಂಟ್ರಿಗಳು ಎಫೆಕ್ಟ್ ಆಗಿದೆ. ಲೈಕ್ ಲಾಟ್ ಆಫ್ ಅದರ್ ಕಂಟ್ರೀಸ್ ಆರ್ ಆಲ್ಸೋ ಎಫೆಕ್ಟೆಡ್. ಇಂಡಿಯಾ ಇಸ್ ಆಲ್ಸೋ ಇಂಡೈರೆಕ್ಟ್ಲಿ ಎಫೆಕ್ಟೆಡ್. ಸೊ ಇಟ್ ಇಸ್ ನಾಟ್ ಜಸ್ಟ್ ಫಾರ್ ಮೈಸೂರು, ಬ್ಯಾಂಗ್ಳೂರ್ ಅಂತಲ್ಲ, ದ ಸಿಚುಯೇಷನ್ ಇಸ್ ದೇರ್ ಫಾರ್ ಹೋಲ್ ಕಂಟ್ರಿ.
ಸೊ ಆಗಿರೋದ್ರಿಂದ ಮ್ಯೂಚುವಲ್ ಕೋಆಪರೇಷನ್ ಅಲ್ಲೇ ನಾವು ಇದನ್ನ ಮಾಡ್ಕೋಬೇಕು. ಏಜೆನ್ಸಿಯವರು ಅಥವಾ ನಮ್ಮ ಹತ್ರ ಬಂದು ಲೈಕ್ ಕಸ್ಟಮರ್ಸ್ ಕೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಈಗ ನಮ್ಮೊಬ್ಬರಿಗೆ ಅಂತಲ್ಲ, ಎಲ್ಲ ಇಂಡಸ್ಟ್ರಿ, ಹೋಟೆಲ್ ಇಂಡಸ್ಟ್ರಿ, ಹಾಸ್ಪಿಟಾಲಿಟಿ, ಪ್ರತಿಯೊಂದು ಇಂಡಸ್ಟ್ರಿಗೂ ಇದೇ ಸೇಮ್ ಸಿಚುವೇಶನ್ ಅರೈಸ್ ಆಗಿದೆ. ಸೊ ಮ್ಯೂಚುವಲ್ ಕೋಆಪರೇಷನ್ ಇಂದ ಲೈಕ್ ನಾವು ವಿಲ್ ಗಿವ್ ಪ್ರಾವಿಷನ್ ಫಾರ್ ವುಡ್ ಫೈರ್ ಕುಕಿಂಗ್ ನಮ್ಮ ಪ್ರೆಮಿಸಸ್ ಅಲ್ಲಿ ಜಾಗ ಇದ್ದಂಥ ಸಂದರ್ಭದಲ್ಲಿ. ಸೊ ಆ ಥರ ಕೋಆಪರೇಟ್ ಮಾಡಿಕೊಂಡು ಈ ಟಫ್ ಟೈಮ್ಸ್ನ ಓವರ್ಕಮ್ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಮದುವೆ ಸೀಸನ್ಗಳು ಶುರುವಾಯ್ತು ಸರ್, ಈ ಟೈಮಲ್ಲಿ ಈ ಥರ ಆಗ್ಬಿಟ್ರೆ ಮುಂದೆ ತುಂಬಾ ತೊಂದರೆಗಳಾಗ್ತದೆ. ಹೌದು, ಬಟ್ ಟೋಟಲಿ ಇಟ್ ಇಸ್ ಅನ್ಪ್ರೆಡಿಕ್ಟೆಡ್ ಅಲ್ವಾ. ಸೊ ಯಾರು ಯೋಚನೆ ಮಾಡಿರಲಿಲ್ಲ ಈ ವಾರ್ ಈ ಮಟ್ಟಕ್ಕೆ ಹೋಗಿ ಈ ಥರ ಸಿಚುವೇಶನ್ ನಮಗೂ ಕೂಡ ಬಿಸಿ ಮುಟ್ಟುತ್ತೆ ಅಂತ. ಸೊ ನೋಡ್ಬೇಕು, ವಿ ಜಸ್ಟ್ ಕ್ಯಾನ್ ಹೋಪ್ ಫಾರ್ ಅ ಬೆಟರ್ ಥಿಂಗ್ ಫ್ಯೂಚರಲ್ಲಿ.